Welcome to RNK Dream Homes YouTube channel. Here I am at the one more 2040 duplex house home tour for you. This video might help the people who are newly constructing their house with a similar measurement, or you can also refer for some of the materials which we have used. I am also talking to like builder who has constructed this house. The people who are newly constructing, this video might help you. If you have any feedback, you can also comment on this video. ನಮಸ್ಕಾರ ವೀಕ್ಷಕರೇ, ನಾನಿವಾಗ ನಿಮಗೆ 2040 ಕಟ್ಟಿರುವ ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ಈ ಮನೆಯನ್ನು ನನ್ನ ಹಳೆಯ ವಿಡಿಯೋಗಳಲ್ಲಿ ನೋಡಿರ್ತೀರಿ. ಯಾಕಂದರೆ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಈ ವಿಡಿಯೋನ ಹಾಕಿದ್ದೆ ನಿಮಗೆ. ಇವಾಗ ಈ ಮನೆ ಬಂದು ಕಂಪ್ಲೀಟ್ ರೆಡಿ ಆಗಿದೆ. ನೀವು ನೋಡ್ಬೋದು, ಈ 2040ನಲ್ಲಿ ಅತ್ಯಂತ ಸುಂದರವಾಗಿ ಈ ಮನೆಯನ್ನು ಕಟ್ಟಿದ್ದಾರೆ. ಇದು ಬಂದು ಡೂಪ್ಲೆಕ್ಸ್ ಹೌಸ್ ಮತ್ತು ಇದು ಈಸ್ಟ್ ಫೇಸಿಂಗಲ್ಲಿದೆ. ಬನ್ನಿ, ಈ ಮನೆಯನ್ನ ಕಟ್ಟಿರ್ತಕ್ಕಂಥ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಬನ್ನಿ ವೀಕ್ಷಕರೇ, ನಾನು ಮೊದಲೇ ತಿಳಿಸಿರುವ ಹಾಗೆ ಈ ಮನೆಯನ್ನ ಕಟ್ಟಿರ್ತಕ್ಕಂಥ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನೀವು ಕಟ್ಟಿರ್ತಕ್ಕಂಥ ಈ 2040 ನಮ್ಮ ವೀಕ್ಷಕರಿಗೆ ತುಂಬ ಇಷ್ಟ ಆಗಿದೆ. ನೀವು ನೋಡಿರ್ಬೋದು, ನಮ್ಮ ಹಳೆಯ ವಿಡಿಯೋಗಳಲ್ಲಿ ಕೂಡ ಅವರು ತುಂಬ ಲೈಕ್ ಮಾಡಿದ್ದಾರೆ. ಸೊ ಅದಕ್ಕೆ ಸರ್, ನೀವು ಈ ಮನೆ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್? ಶೂರ್ ಸರ್, ಖಂಡಿತ. 2040 ಸೈಟು ಇದು, ಈಸ್ಟ್ ಫೇಸಿಂಗು ಇರೋದು ಡೂಪ್ಲೆಕ್ಸ್ ಹೌಸು. ಹಾಂ ಸರ್. ಕೆಳಗಡೆ 1 BHK, ಗ್ರೌಂಡ್ ಫ್ಲೋರ್ 1 BHK ಮಾಡಿದ್ದೀನಿ. ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಇದೆ. ಹಾಂ ಸರ್. ಓಕೆ, ಪಾರ್ಕಿಂಗ್ ಬಿಟ್ಟು ಮಾಡಿದ್ದೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು 1 BHK ಮನೆ ಮಾಡಿದ್ರೆ ಮತ್ತೆ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಮತ್ತೆ ನೀವು ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಸರ್? ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಎಷ್ಟಿದೆ ಸರ್ ಇದು ಸೆಟ್ ಬ್ಯಾಕ್? ಸರ್ 1.5 ಅಡಿ ಇದೆ. ನೋಡಿ ವೀಕ್ಷಕರೇ, ಹಿಂದ್ಗಡೆ 1.5 ಅಡಿ. ಇವಾಗ ಇವ್ರು ಬಂದ್ಬಿಟ್ಟು ನಮ್ಮ ಲೆಫ್ಟ್ ಸೈಡ್ ಅಲ್ಲಿ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ಲಂಬಿಂಗ್ ಪೈಪಿಂಗ್ಸ್ ಆಗ್ಲಿ ಮತ್ತೆ ಮೇಂಟೆನೆನ್ಸ್ ಆಗ್ಲಿ ಇದು ಯೂಸ್ ಆಗುತ್ತೆ. ಅದೇ ರೀತಿ ಸರ್, ನೀವು ಇಲ್ಲಿ ಮುಂದ್ಗಡೆ ಬಿಟ್ಟಿದಿರಲ್ಲ, ಇದು ಏನ್ ಸರ್? ಇದು ಸರ್, ಇದು ಗಾರ್ಡನ್ ತರ ಮಾಡ್ಕೋಬಹುದು. ಸಣ್ಣ ಮಾಡಿದ್ದೀವಿ. ಒಂದು ಮನೆ ಮುಂದೆ ಕೂಡ ಮೇಲ್ಗಡೆ ಗ್ರಾನೈಟ್ ಹಾಕಿದ್ದೀವಿ ಸರ್. ಸರಿ ಸರ್, ನೀವು ಹಾಗೆ ಹೇಳೋದಾದ್ರೆ ಸರ್, ನೀವು ಗೇಟ್ ಬಗ್ಗೆ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್, ಇವಾಗ ಇದನ್ನೆಲ್ಲ ಹಾಕಿದ್ರೆ, MS ನಲ್ಲಿ ಹಾಕಿದ್ರೆ ಈ ಮಳೆಗೆ ರಸ್ಟ್ ಇಡುತ್ತದೆ, ಇದು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾವ ಬಿಲ್ಡಿಂಗ್ ಆಗಿದ್ರೆ SS ಆಗ್ತಾ ಇದೀವಿ. ನಮಗೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಮನೆಗೆ SS ಗೇಟ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಯಾಕಂದ್ರೆ ಈ MS ಗೇಟ್ ಕೆಲವು ಸರ್ತಿ ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಪೇಂಟ್ ಮಾಡಿಲ್ಲ ಅಂದ್ರೆ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಇವರು SS ಮೆಟಲ್ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ವೀಕ್ಷಕರೇ, ದಿಸ್ ಲುಕ್ಸ್ ವೆರಿ ನೈಸ್ ಅಂಡ್ ಆಲ್ಸೋ ಇಟ್ಸ್ ಲೈಕ್ ರಿಲಯಬಲ್. ಓಕೆ ಸರ್, ನೀವು ಹಂಗೆ ನಮಗೆ ಮನೆಯನ್ನ ತೋರಿಸ್ಬೋದಾ ಸರ್ ಒಳಗಡೆ? ಸರ್, 304 ಜಿಂದಾಲು SS ಇದು. ಓಕೆ ಸರ್. ನವೀನ್ ಭೀಮಾನಿ ಜಿಂದಾಲು 304 ಕ್ವಾಲಿಟಿ, ಒರಿಜಿನಲ್ ಕ್ವಾಲಿಟಿ ಹಾಕಿರೋದು. ಇದು ಫಂಡರ್ ಮ್ಯಾಕ್ಸ್ ಶೀಟ್ ಇದು ಹಾಕಿರೋದು. ಇದು ಸರ್, ಇದು ಫಂಡರ್ ಮ್ಯಾಕ್ಸ್ ಶೀಟ್. ಓಕೆ ಸರ್. ಇದು ಕ್ವಾಲಿಟಿದಲ್ಲಿ ನಂಬರ್ 1 ಹಾಕಿರೋದು. ಇದರಲ್ಲಿ ಇದು CNC ಕಟಿಂಗ್ SS ನಲ್ಲೇ ಇದೆ. ಇದು ಕ್ವಾಲಿಟಿ 304 ನಲ್ಲೇ ಮಾಡಿದ್ದೀನಿ. ಓಕೆ ಸರ್, ಎಲ್ಲ ಬಂದು SS ಗೆ ಕ್ವಾಲಿಟಿ 3. ನವೀನ್ ಭೀಮಾನಿ ಎಲ್ಲ ಯೂಸ್ ಮಾಡಿರೋದು. ನವೀನ್ ಭೀಮಾ SS 304 ಯೂಸ್ ಮಾಡಿದಾರಲ್ಲ ಸರ್. ಹಾಗೆ ನೀವು ಗಣೇಶ ಚಿತ್ರನ ಕೊಟ್ಟಿದ್ದು, ಅದು SS ಕಟಿಂಗ್ ಸರ್. ಇದು 304 ಹಾಕಿರೋದು ಸರ್. ಅದು ಕೂಡ SS ಕಟಿಂಗ್ ಸರ್. ಓಕೆ ಸರ್. ಓಕೆ ಸರ್. ಈ ಬೋರ್ಡ್ ಬಂದು ಬೇರೆ ಅಲ್ಲ ಸರ್, ಅಮ್ಮನ ಮಡಿಲು ಅಂತ ಏನೋ? ಅಮ್ಮನ ಮಡಿಲು ಇದು ನಮ್ಮ ತಗೊಂಡಿರೋ ಓನರ್ ಅವರು ಅವ್ರು ಮಾಡ್ಕೊಂಡಿದ್ದಾರೆ. ಸರಿ ಸರ್, ಬನ್ನಿ ಸರ್. ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್ ಅಲ್ಲ ಸರ್? ಪಾರ್ಕಿಂಗ್ ಏರಿಯಾ ಸರ್. ಇದು ಸ್ಪೇಷಿಯಸ್ ಆಗಿ ದೊಡ್ಡ ಬಂದಿದೆ. ಇವಾಗ 16 by
18 ಇದೆ. 16/18 ಪಾರ್ಕಿಂಗ್ ಸ್ಪೇಸಸ್ ಬಂದು. ಸರ್ ಅಂದ್ರೆ ಇಲ್ಲಿ ಒಂದು ದೊಡ್ಡ ಕಾರ್ ನಿಲ್ಲಿಸಬಹುದು ಸರ್, ಇನೋವಾ ತರ ಕಾರ್? ಸರ್ 100% ನಿಲ್ಸ್ಕೋಬಹುದು ಸರ್. ಓಕೆ ಓಕೆ. ಇನೋವಾ ನಿಲ್ಸ್ಕೋಬಹುದು, 2 ವೀಲರ್ 2 ಗಾಡಿ ನೋಡಿ ಇಟ್ಕೋಬಹುದು. ವೀಕ್ಷಕರೇ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಪಾರ್ಕಿಂಗ್ ಅಲ್ಲಿ ನಾವು ಇನೋವಾ ಕಾರನ್ನು ಕೂಡ ನಿಲ್ಲಿಸಬಹುದು, ಅದ್ರ ಜೊತೆಗೆ ಒಂದು 2-3 ಬೈಕ್ಸ್ ನಿಲ್ಲಿಸಬಹುದು ಸರ್. ನಿಲ್ಸ್ಕೋಬಹುದು ಸರ್. ಓಕೆ ಸರ್. ಓಕೆ. ಇದು ಗ್ಯಾಸ್ ಪ್ರೊವಿಷನ್ ಸರ್. ಇದು ಎಲ್ಲಿ ಸರ್? ಇದು ಗ್ಯಾಸ್ ಪ್ರೊವಿಷನ್. ಸೊ ಇದಕ್ಕೂ ಕೂಡ ಗೇಟ್ ಮಾಡಿದ್ದಾರೆ ಸರ್ ನೀವು? ನಾವು ನೋಡಿ ಸೂಪರ್ ಸರ್, ಸೂಪರ್. ಕ್ವಾಲಿಟಿದಲ್ಲಿ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಓಕೆ ಸರ್. ಓಕೆ ಸರ್. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಗ್ಯಾಸ್ ಕನೆಕ್ಷನ್. ಇಲ್ಲಿ 2 ಮನೆಗಳಿರೋದ್ರಿಂದ ಅವರು 2 ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಸರ್. ಗ್ರೌಂಡ್ ಫ್ಲೋರ್ದು ಒಂದು, ಫಸ್ಟ್ ಫ್ಲೋರ್ದು ಒಂದು ಸರ್. ಸರಿ ಸರ್, ಗುಡ್ ಸರ್, ಗುಡ್ ಸರ್. ಮತ್ತೆ ನೀವು ಇದಕ್ಕೆ ಸೇಫ್ಟಿನೂ ಮಾಡಿದಿರಲ್ಲ ಹೌದು ಸರ್, ಸೇಫ್ಟಿ ಗ್ರಿಲ್. ನೋಡಿ ವೀಕ್ಷಕರೇ, ಇದಕ್ಕೆ ಸೇಫ್ಟಿ ಗ್ರಿಲ್ ಇದೆ, ಮತ್ತೆ ಅದರ ಜೊತೆ ಏರ್ ವೆಂಟಿಲೇಷನ್ ಗೋಸ್ಕರ ಓಪನ್ ಕೂಡ ಬಿಟ್ಟಿದ್ದಾರೆ ಸರ್. ಓಕೆ ಸರ್. ಓಕೆ ಬನ್ನಿ ಸರ್. ಇದು ಬೋರ್ ಹಾಕಿದ್ವಿ ಸರ್. ಈ ಮನೆಗೆ ಬೋರ್ವೆಲ್ ಇದೆ ಸರ್? ಹಾ, ಬೋರ್ವೆಲ್ ಇದೆ. 2040 ಕೂಡ ನೀವು ಬೋರ್ ಹಾಕ್ತೀವಿ ಸರ್. 2030 ಹಾಕ್ತೀವಿ ಸರ್. ಓಕೆ ಓಕೆ. ಅಂದ್ರೆ ನೀವು ಎಲ್ಲ ಮನೆಗೆ ಬೋರ್ ಹಾಕ್ತೀವಿ. ಬೋರ್ ಹಾಕ್ತೀರಿ ಸರ್. ಓಕೆ ಓಕೆ ಸರ್. ನೀರ್ ಇದೆಯಲ್ಲ ಸರ್ ಚೆನ್ನಾಗಿ? 525 ಫೀಟ್ ಹಾಕಿರೋದು. ಓಕೆ ಸರ್. 2.5 ಇಂಚ್ ನೀರಿದೆ ಸರ್. ಫುಲ್ ಓಕೆ ಸರ್. ಈ ಮನೆಗೆ ತುಂಬಾ ಏನ್ ತೊಂದರೆ ಬರಲ್ಲ ಸರ್. ಮತ್ತೆ ಕಾವೇರಿ ಕನೆಕ್ಷನ್ ಕೂಡ ಇದೆ ಸರ್ ಈ ಮನೆ? ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀವಿ ಸರ್. ಎಲ್ಲಿ ಕೊಟ್ಟಿದ್ದಾರೆ ಸರ್? ಈಗ ಓನರ್ ಬಂದು ಅದನ್ನ ಹಾಕ್ಸ್ಕೋಬೇಕು ಸರ್. ಅದು ಓನರ್ ಸೈಡ್ ಆಗುತ್ತೆ. ಓಕೆ ಓಕೆ ಸರ್. ಆಮೇಲೆ ಇಲ್ಲಿ ಕೂಡ ನೀವು ನಲ್ಲಿ ಬಿಟ್ಟಿದ್ದೀರಲ್ಲ ಸರ್? ಹೌದು ಸರ್. ಒಂದು CMC ನೀರು ಬರ್ಲಿಕ್ಕೆ, ಹಾ ಸರ್, ಒಂದು ಕಾವೇರಿ ನೀರು. ಕಾವೇರಿ ಕೂಡ ಅವ್ರು ಚೆಕ್ ಮಾಡ್ಕೋಬಹುದಲ್ಲ ಸರ್? ಓಕೆ ಓಕೆ ವೀಕ್ಷಕರೇ, ನೋಡಿ ನೀವು ಹಲವಾರು ಮನೆಗಳಲ್ಲಿ ನೋಡಿರ್ಬೋದು, ಪೂಜೆಗೋಸ್ಕರ ಅವರು ಡೈರೆಕ್ಟ್ ಕಾವೇರಿ ನೀರನ್ನು ಬಳಸ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ವೀಕ್ಷಕರೇ, ನೀವು ಈ ನಲ್ಲಿಯಿಂದ ಡೈರೆಕ್ಟ್ ಆಗಿ ನೀರನ್ನು ತೆಗೆದುಕೊಂಡು ಬಳಸ್ಕೋದು ವೀಕ್ಷಕರೇ. ಸರ್ ಸಂಪ್ ಟ್ಯಾಂಕ್. ಸರಿ ಸರ್, ಹೇಳಿ ಸರ್. ಸಂಪ ಸರ್, ಇದು ಸಂಪ್ ಟ್ಯಾಂಕ್ ಹಾಕಿದ್ವಿ ಸರ್. 14,000 ಲೀಟರ್ ಕೆಪಾಸಿಟಿ. ನಾವು ಡೂಪ್ಲೆಕ್ಸ್ 2040 ಮಾಡಿರೋದು. ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇದಕ್ಕೋಸ್ಕರ, ಮೇಲ್ಗಡೆ ಡೂಪ್ಲೆಕ್ಸ್ ಇದಕ್ಕೋಸ್ಕರ ಒಂದು 10 ಜನ ಇರ್ಬೋದಲ್ವ ಸರ್. ಮೋಸ್ಟ್ಲಿ 14,000 ಲೀಟರ್ ಕೆಪಾಸಿಟಿ ಹಾಕಿದ್ವಿ. ಓಕೆ ಸರ್. ಅದಕ್ಕೆ ಕೇಬಲ್ಸ್ ನೋಡಿ ಸರ್, ಕ್ಯಾಟ್ಲಾಕ್ ಹಾಕಿರೋದು. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರೋದು ನೀವು ಸಂಪ್ ಬಂದ್ಬಿಟ್ಟು ಇದಕ್ಕೆ ಆಟೋಮೆಟಿಕ್ ಕಂಟ್ರೋಲ್ ಎಲ್ಲ ಹಾಕಿದಿರಲ್ಲ ಸರ್? ಹೌದು ಸರ್, ಆಟೋ ಕಂಟ್ರೋಲ್ ಮಾಡಿರೋದು. ಕ್ಯಾಟ್ 6 ವೈರ್ ಹಾಕಿರೋದು. ಓಕೆ ಸರ್. ಓಕೆ ಓಕೆ ಸರ್. ಸರಿ ಸರ್, ಸರಿ ಸರಿ ಸರ್. ಹಾಗಾದ್ರೆ ನಾವು ಈಗ ಗ್ರೌಂಡ್ ಫ್ಲೋರ್ ಮನೆಗೆ ಹೋಗ್ಬೋದಾ ಸರ್? ಬನ್ನಿ ಸರ್, ಖಂಡಿತ ಬನ್ನಿ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ವಾಲ್ಸ್ಗೆ ಕೂಡ ಲೈಕ್ ಪಾರ್ಕಿಂಗ್ ವಾಲ್ಸ್ ಅಲ್ಲಿ ಟೈಲ್ಸ್ ಅನ್ನ ಹಾಕಿದ್ದಾರೆ. ಲೈಕ್ ಇದು ಬಂದು 2x4 ಟೈಲ್ಸ್ ಅಲ್ಲ ಸರ್? ಹೌದು ಸರ್, 2x4 ಟೈಲ್ಸ್ ಸರ್. 2x4 ಟೈಲ್ಸ್ ಹಾಕಿದ್ದಾರೆ, ಅಲಾಂಗ್ ವಿತ್ ಬಾರ್ಡರ್ಸ್. ಬಾರ್ಡರ್ ಕೊಟ್ಟಿದ್ದೀವಿ ಸರ್. ಸರ್ ಈ ಬಾರ್ಡರ್ ನೀವು ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಸರ್. ನಾನು ತುಂಬಾ ಮನೇಲಿ ನೋಡಿದ್ದೀನಿ ಸರ್. ನೀವೇನ್ ಮಾಡಿದ್ರಲ್ಲ ಸರ್, ಇದು ಸಣ್ಣ ಸೈಜ್ ತುಂಬಾ ನೈಸ್ ಆಗಿ ಕಾಣಿಸ್ತಿದೆ ಸರ್. ಗುಡ್ ಸರ್, ಗುಡ್ ಸರ್. ಇದನ್ನ ಸಣ್ಣದ್ ಮಾಡಿದ್ರೆ ಇನ್ನ ಲುಕ್ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಮೀಡಿಯಂ ಕರೆಕ್ಟ್. ಇದು ಮೀಡಿಯಂ ಕರೆಕ್ಟ್ ಇದೆ. ನೋಡಿ ವೀಕ್ಷಕರೇ, ಈ ಕಂಪ್ಲೀಟ್ ಪಾರ್ಕಿಂಗ್ ವಾಲ್ ಅನ್ನ 2x4 ಟೈಲ್ಸ್ ಇಂದ ಗ್ಲಾಡ್ ಮಾಡಿದ್ದಾರೆ, ಮತ್ತು ಕೂಡ ಅವರು ಬ್ಲಾಕ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಮಾಡಿದೀವಿ ಸರ್. ಓಕೆ ಸರ್. ಸರ್ ಇದು ಡೋರು ಇದೆಲ್ಲ ಇದು ವಾಸ್ಕಾಲ್ ಬೇವಣ ಮಾಡಿದ್ರ ಸರ್. ಬೇವಣದು ಕೆಳಗಡೆ ಇರೋದು ರೆಡ್ ಸಾಲ್ ಹಾಕಿದ್ವಿ ಸರ್. ಇದು ರೆಡ್ ಸಾಲ ಸರ್, ಯಾಕಂದ್ರೆ ಬಾಟಮ್ದು ಬೇವಣದು ಇದಾಗಬಾರ್ದಕ್ಕೋಸ್ಕರ ರೆಡ್ ಸಾಲ್ ಹಾಕಿದೀವಿ ಸರ್. ಸರಿ. ಇದು ಬೇವಣ ಮರ ಹಾಕಿರೋದು, ಎಲ್ಲ ಬೇವಣ ಕೆಳಗಡೆ ಮಾತ್ರ ಬೇವಣ ಮರ ಹಾಕಿರೋದು. ಡೋರು ರೆಸ್ಟ್ ಡೋರ್ ಹಾಕಿರೋದು. ಓಕೆ ಸರ್. ನೋಡಿ ಸರ್, ಪೇಂಟಿಂಗ್ ಬಗ್ಗೆ ನೈಸ್ ಸರ್, ಲುಕ್ಸ್ ವೆರಿ ನೈಸ್ ಸರ್. ಬನ್ನಿ ಸರ್. ಓಕೆ ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನಿದೆ ಸರ್ ಇಲ್ಲಿ? ಓಕೆ ಸರ್, 1 BHK ದೊಡ್ಡ ಒಂದು ಹಾಲು, ಒಂದು ಪೂಜಾ ರೂಮು. ಓಕೆ, ಇಲ್ಲಿ ಕೂಡ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಕೂಡ ಪೂಜಾ ರೂಮ್ ಮಾಡಿದ್ದಾರೆ ಸರ್? ಮಾಡಿದ್ದೀವಿ ಸರ್. ಓಕೆ, ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ನೀವು ಪೂಜಾ ರೂಮ್ ತೋರಿಸಬಹುದಾ ಸರ್? ಬನ್ನಿ ಸರ್, ಖಂಡಿತ ತೋರಿಸಿ. ಇದು ಪೂಜಾ ರೂಮ್ ಅಲ್ಲ ಸರ್? ಪೂಜಾ ಮೇನ್ ಡೋರ್. ಓಕೆ ಓಕೆ ನೋಡಿ ಸರ್. ಓ ನೈಸ್ ಸರ್, ಸೂಪರ್ ಸೂಪರ್ ಸರ್. ಸೊ ಇಲ್ಲಿ ಕೂಡ ನೀವು ಗ್ರಾನೈಟ್ ಬಳಸಿದ್ರೆ ಸರ್? ಮತ್ತೆ ವೈಟ್ ಟೈಲ್ಸ್. ಓಕೆ ಓಕೆ, ಗುಡ್ ಸರ್, ಸೂಪರ್. ಇಟ್ ಲುಕ್ಸ್ ಆಸಮ್ ಸರ್, ಆಸಮ್. ಹಾಗೆ ನೀವು ಗ್ರೌಂಡ್ ಫ್ಲೋರ್ ಕಿಚನ್ ಬಗ್ಗೆ ಹೇಳ್ಬೋದಾ ಸರ್? ಸರ್ ಖಂಡಿತ ಹೇಳ್ಬೋದು, ಯಾಕಂದ್ರೆ ಕಿಚನ್ ಸ್ಪೇಸಿಯಸ್ ಆಗಿ ದೊಡ್ಡದಿದೆ. 1 BHK ಎಷ್ಟು ದೊಡ್ಡದಿದೆ ಅಂದ್ರೆ ಬಹಳ ಸಂತೋಷ ವಿಷಯ. ಮಾಡ್ಯುಲರ್ ಕಿಚನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಸರ್? ಮಾಡ್ಲರ್ ಸರ್, ಅಲಾಂಗ್ ವಿತ್ ಲಾಫ್ಟ್ ಅಲ್ಲ ಸರ್? ಮಾಡ್ಲರ್ ಸರ್. ನೋಡಿ ಸರ್. ಓಕೆ, ಟ್ಯಾಂಡಮ್ ಬಾಕ್ಸ್ ಕೂಡ ಹಾಕಿದ್ದಾರೆ ಸರ್? ಟ್ಯಾಂಡಮ್ ಇದಕ್ಕೆ ಹಾಕ್ಲಿಲ್ಲ ಸರ್, ಇದು ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲ ಸರ್, ರೆಂಟಲ್ ಪರ್ಪಸ್. ಫಸ್ಟ್ ಫ್ಲೋರ್ ನಾನು ಟ್ಯಾಂಡಮ್ ಹಾಕಿದ್ದೀನಿ ಸರ್. ಓಕೆ ಸರ್. ಸರ್ ಹಂಗೆ ಇಲ್ಲಿ 1 ಬೆಡ್ರೂಮ್ ಇದೆಯಲ್ಲ ಸರ್? ಹೌದು ಸರ್, ಸಿಂಗಲ್ ಬೆಡ್ರೂಮ್ ಸರ್. ಬನ್ನಿ ನೋಡಿ ಈ ಬೆಡ್ರೂಮ್ಗೆ ಕೂಡ ಇವರು ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದ ವಾರ್ಡ್ರೋಬ್ ಅಲಾಂಗ್ ವಿತ್ ದ ಲಾಫ್ಟ್. ಇಟ್ ಲುಕ್ಸ್ ವೆರಿ ನೈಸ್ ಸರ್. ಇದು ನಿಮ್ ಸ್ಕೋಪ್ ಅಲ್ಲೇ ಇದೆಯಾ ಸರ್ ಇಂಟೀರಿಯರ್ ಕೂಡ? ಹೌದು ಸರ್, ನಮ್ಮ ಸ್ಕೋಪ್ ಇದೆ ಸರ್. ಓಕೆ ಓಕೆ, ಹಾ ಸರ್. ಸರ್ ಇದು ಸ್ಪೇಸಿಯಸ್ ಆಗಿದೆ, ಮತ್ತೆ ಲೈಟ್ ಇದೆ ಸರ್. ಇದೇನು ಸರ್ ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿದ್ದಾರೆ ಸರ್ ನೀವು? ಸ್ಲೈಡಿಂಗ್ ಡೋರ್ ಸರ್, ಯಾಕಂದ್ರೆ ಜಾಗ ನಮ್ಗೆ ಇದಾಗಬೇಕಲ್ಲ, ಕಡಿಮೆ ಬರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲ, ಯಾಕಂದ್ರೆ ಓಪನ್ ಡೋರ್ ಹಾಕಿದ್ರೆ
ಅದಕ್ಕೆಲ್ಲ ಅವರು ಇಷ್ಟಪಡ್ತಾರೆ, ಒಂದು ಇಷ್ಟಪಡೋದಿಲ್ಲ. ಹೌದು ಅದರಿಂದ ಸರ್. ಸರ್ ಇಲ್ಲಿ ನೀವು ಮಿರರ್ ಕೂಡ ಪ್ರೊವೈಡ್ ಮಾಡಿ. ಹೌದು ಸರ್, ಮಿರರು. ಓಕೆ ಓಕೆ. ನೋಡಿ ವೀಕ್ಷಕರೇ, ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ಈ ಸ್ಮಾಲ್ ಬೆಡ್ರೂಮ್ಗೆ ಕೂಡ ಇವರು ಇಂಟೀರಿಯರ್ ಜೊತೆಗೆ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ. ಅಂಡ್ ಅಲಾಂಗ್ ವಿತ್ ಲಾಫ್ಟ್ ಆಲ್ಸೋ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಈ ಮನೆಯಲ್ಲಿ ಕೇವಲ ನಿಮ್ದು ಕಾಮನ್ ಬಾತ್ರೂಮ್ ಇದೆಯಲ್ಲ? ಹೌದು ಸರ್, ಕಾಮನ್ ಬಾತ್ರೂಮ್ ಸರ್. ಅಟ್ಯಾಚ್ ಕೊಡ್ಲಿಲ್ಲ, ಕಾಮನ್ ಕೊಟ್ಟಿದ್ವಿ. ಸೊ ಇದೇನ್ ಸರ್ ಇಲ್ಲಿ ಸ್ಪೇಸ್ ಬಿಟ್ಟಿದ್ರಲ್ಲ ಸರ್ ಇದು? ಸರ್ ಇಲ್ಲಿ ಇದು ವಾಷಿಂಗ್ ಮಿಷಿನ್ಸ್ಗೆ. ಓಕೆ ಓಕೆ. ಇಲ್ಲಿ ನಾವು ನೋಡಿ ವೀಕ್ಷಕರೇ, ಈ ಮನೆಯಲ್ಲೂ ಕೂಡ ಇವರು ಸ್ಪೇಸ್ ಬಿಟ್ಟಿದ್ದಾರೆ. ಇದನ್ನ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಯೂಸ್ ಮಾಡಬಹುದು. ಅದೇ ರೀತಿ ಇದು ಕಾಮನ್ ಬಾತ್ರೂಮ್ ಅಲ್ಲ ಸರ್? ಹೌದು ಸರ್, ಕಾಮನ್ ಬಾತ್ರೂಮ್ ಸರ್. ಓಕೆ ಸರ್. ಹಿಯರ್ ಆಲ್ಸೋ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಹೌದು ಸರ್, ಎಲ್ಲ ಬಾತ್ರೂಮ್ಗೆ ವಾಶ್ ಬೇಸಿನ್ ಹಾಕಿದ್ವಿ. ಎಲ್ಲ ಇದಕ್ಕೆ ಸ್ಪೆಷಲ್ ಆಗಿ ಮಾಡಿದ್ವಿ. ಓಕೆ ಸರ್. ಸರ್ ಇಲ್ಲಿ ಕೂಡ ನೀವು ವಾಲ್ ಟೈಲ್ಸ್ ಅನ್ನ ಹಾಕಿದ್ದೀರಾ? ಓಕೆ ಓಕೆ. ಹಾ ಸರ್. ಶವರ್ ಕೂಡ ಕೊಟ್ಟಿದ್ದೀರಲ್ಲ ಸರ್? ಓಕೆ 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 ಸರ್. ನೈಸ್ ಸರ್, ನೈಸ್, ಸೂಪರ್ ಸರ್. ಸೊ ಹಾಗಾದ್ರೆ ಈ ಮನೆಯ ಅತ್ಯಂತ ವಿಶೇಷವಾಗಿರೋದು ಡೂಪ್ಲೆಕ್ಸ್ ಮನೆ ಅಂತ ಹೇಳಿದ್ರಲ್ಲ ಸರ್? ಸರಿ ಸರ್, ಹಾಗಾದ್ರೆ ನೀವು ಡೂಪ್ಲೆಕ್ಸ್ ಮನೆ ತೋರಿಸ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಟಿವಿ ಕ್ಯಾಬಿನೆಟ್. ಅದೇ ರೀತಿ ಸರ್, ಇದು ಈ ಹಾಲಲ್ಲಿ ಇದು ಟಿವಿ ಯೂನಿಟ್ ಅಲ್ಲ ಸರ್? ಟಿವಿ ಯೂನಿಟ್ ಸರ್. ಓಕೆ ಓಕೆ. ನೋಡಿ ವೀಕ್ಷಕರೇ, ಈ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಕೂಡ ಇವರು ಟಿವಿ ಯೂನಿಟ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ವೇರ್ ಯು ಕ್ಯಾನ್ ಟಿವಿನ ಇಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು. ಸರ್ ನೀವು ಇವಾಗ ನಮ್ಮನ್ನ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತಿದ್ರಲ್ಲ ಸರ್? ಬನ್ನಿ ಸರ್, ಡೂಪ್ಲೆಕ್ಸ್ ಮನೆಗೆ ಹೋಗೋಣ. ಸರ್ ಇಲ್ಲಿ ಎಲ್ಲ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. 304 ನವೀನ್ ಬಿಮಾನಿ. ಓಕೆ 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 ಸರ್. ಸರಿ ಸರ್, ಹಂಗಾರೆ ಬನ್ನಿ ಸರ್. ನೋಡಿ ವೀಕ್ಷಕರೇ, ಎಲ್ಲ ರೇಲಿಂಗ್ಸ್ ಅನ್ನ ಕೂಡ SS ಇಂದ ಮಾಡಿದ್ದಾರೆ. ಇಲ್ಲೇನು ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ ಅದು ಕೂಡ SS ಇಂದ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ, ಎಲ್ಲಿ ಸೈಡ್ ವಾಲ್ ಅಲ್ಲಿ ಕೂಡ ಅವರು ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಓಕೆನಾ? ಸೊ ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಮೀಟರ್ ಬೋರ್ಡ್. ಇದು ಬಂದ್ಬಿಟ್ಟು ಯು ಕ್ಯಾನ್ ಸಿ ಲೈಕ್ 4 boards here. It's inclusive electricity for ground floor and duplex house as well. ಸೊ ಇಲ್ಲಿ ಕೂಡ ನೀವು ಸೇಫ್ಟಿ ಗ್ರಿಲ್ ಹಾಕಿದಿರಲ್ಲ ಸರ್ ಇದು? ಓಕೆ ಸರ್. ಓಕೆ ಸರ್, ಇದು ಬಂದು ಮೇನ್ ಡೋರ್ ಎಂಟ್ರಿ ಅಲ್ಲ ಸರ್ ಇದು? ಹೌದು ಸರ್, ಬನ್ನಿ. ಓಕೆ ಸರ್. ಇಲ್ಲಿ ನೀವು ಎಲ್ಲ ಕಂಪ್ಲೀಟ್ ವಾಲ್ ಟೈಲ್ಸ್ ಮಾಡಿದಿರಲ್ಲ ಸರ್? ಹೌದು ಸರ್. 2x4. ಇದೇನು ಸರ್ ಸೀಲಿಂಗ್ ಎಲ್ಲ ಯೂಸ್ ಮಾಡಿದಿರಲ್ಲ ಸರ್? POP ಸೀಲಿಂಗ್ ವಿತ್ PVC ಶೀಟ್ ಸರ್. ಓಕೆ, ಇದು PVC ಶೀಟ್ ಸರ್ ಇದು? ಹೌದು ಸರ್. ಓಕೆ ಸರ್, ಇಟ್ ಲುಕ್ಸ್ ಆಸಮ್ ಸರ್, ಆಸಮ್. ಸರಿ ಸರ್, ಹಂಗಾರೆ ನಮ್ಮ ವೀಕ್ಷಕರಿಗೆ ನೀವು ಡೂಪ್ಲೆಕ್ಸ್ ಹೌಸ್ ಬಗ್ಗೆ ತಿಳಿಸ್ಕೊಡ್ಬೋದು ಸರ್ ಇವಾಗ? ಬಾರ್ಡರ್ ಟೀಕ್ ಹಾಕಿರೋದು. ಹಾಂ ಸರ್. ಡೋರ್ ವಿತ್ ಫ್ರೇಮ್ ಎಲ್ಲ ಹಾಕಿರೋದು. ಇದು ಕಂಪ್ಲೀಟ್ ಟೀಕ್ ವುಡ್ ಅಲ್ಲ ಸರ್ ಇದು? ಓಕೆ ಓಕೆ. ಫ್ರೇಮು ಮತ್ತು ಡೋರ್ ಬಂದ್ಬಿಟ್ಟು ಟೀಕ್ ವುಡ್. ನೋಡಿ ವೀಕ್ಷಕರೇ, ಈ ಮನೆಗೆ ಇವರು ಕಂಪ್ಲೀಟ್ ಟೀಕ್ ವುಡ್ಡನ್ನು ಬಳಸಿದ್ದಾರೆ ಫಾರ್ ಫ್ರೇಮ್ ಆ್ಯಂಡ್ ಮೇನ್ ಡೋರ್ ಆ್ಯಸ್ ವೆಲ್. ಓಕೆ ಸರ್. ಓಕೆ ಸರ್, ಈ ಮನೆಯಿಂದ ನಾವು ಕಿಚನಿಂದ ಸ್ಟಾರ್ಟ್ ಮಾಡೋಣ ಸರ್ ಆಗಿದ್ರೆ. ಓಕೆ ಸರ್. ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಡೂಪ್ಲೆಕ್ಸ್ ಹೌಸ್ನ ಒಂದು ಕಿಚನ್ ಸರ್. ಇದು ಮಾಡ್ಯುಲರ್ ಕಿಚನ್ ಅಲ್ಲ ಸರ್? ನೀವು ಏನೇನು ಪ್ರೊವೈಡ್ ಮಾಡಿದ್ದಾರೆ ಸರ್ ಇದರಲ್ಲಿ? ಓ ಓಕೆ ಓಕೆ. ನೋಡಿ ವೀಕ್ಷಕರೇ, ಇಲ್ಲಿ ಟ್ಯಾಂಡಮ್ ಬಾಕ್ಸನ್ನು ಕೂಡ ಬಳಸಿದ್ದಾರೆ. ಓಕೆ ಸರ್, ಓಕೆ ಸರ್. ಹಾಂ ಹಾಂ, ಓಕೆ ಓಕೆ. ಹಾಂ ಸರ್. ಸೊ ಈ ಕಡೆ ಇದು ಕೂಡ ಟ್ಯಾಂಡಮ್ ಬಾಕ್ಸ್ ಅಲ್ಲ ಸರ್? ನೋಡಿ ವೀಕ್ಷಕರೇ, ಇದು ಬಂದು ಮಾಡ್ಯುಲರ್ ಕಿಚನ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಪ್ರೊವೈಡೆಡ್ ದ ಲಾಫ್ಟ್ ವಿತ್ ಆಲ್ಸೋ ಟ್ಯಾಂಡಮ್ ಬಾಕ್ಸ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಕಿಚನ್, ತುಂಬ ಚೆನ್ನಾಗಿದೆ. ಸೊ ವಾಲ್ಸ್ ಆರ್ ಕ್ಲಾಡೆಡ್, ವೈಟ್ ಟೈಲ್ಸ್ ಆರ್ ಕ್ಲಾಡೆಡ್, ವಾಲ್ಸ್ ಆರ್ ಕ್ಲಾಡೆಡ್ ವಿತ್ ವೈಟ್ ಟೈಲ್ಸ್. ಸೊ ಮತ್ತೆ ನೀವು ಇಲ್ಲಿ ಒಂದು ವಿಂಡೋನು ಬಿಟ್ಟಿದ್ದೀರಲ್ಲ ಸರ್? ಓಕೆ ಸರ್. ಅದೇ ರೀತಿ ನೀವು ಪೂಜಾ ರೂಮ್ ಬಗ್ಗೆ ತಿಳಿಸ್ಕೊಡ್ಬೋದು ಸರ್?
ಓಕೆ ಸರ್. ನೋಡಿ ವೀಕ್ಷಕರೇ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೊಂದು ಪೂಜಾ ರೂಮು. ಇಲ್ಲಿ ನೋಡ್ತಾ ಇರ್ಬೋದು, ಯೂಶ್ವಲಿ ಪೂಜಾ ರೂಮಲ್ಲಿ ಮೇಲ್ಗಡೆ ಆ ವಾಲನ್ನು ಟಚ್ ಮಾಡಿರ್ತಾರೆ. ಇವರು ಏನು ಮಾಡಿದ್ದಾರೆ ಅಂದರೆ, ಆ ವಾಲನ್ನು ಓಪನ್ ಇಟ್ಬಿಟ್ಟು ಅಲ್ಲಿ ಗೋಪುರ ಮಾಡಿದ್ದಾರೆ. ವೀಕ್ಷಕರೇ, ನೀವು ನೋಡ್ಬೋದು, ಇದು ಒಂದು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ ಪೂಜಾ ರೂಮು. ಮತ್ತು ಇದಕ್ಕೇನು ಬಾರ್ಡರ್ ಕೊಟ್ಟಿದ್ದಾರೆ, ಇದೆಲ್ಲ ಬಂದ್ಬಿಟ್ಟು ಟೀಕ್ ವುಡ್ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ವೀಕ್ಷಕರೇ, ಅವರು ವೈಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಮತ್ತು ಗೋಲ್ಡನ್ ಬಾರ್ಡರ್ಸ್ ಕೊಟ್ಟಿದ್ದಾರೆ. ನೀವು ಈ ಗೋಪುರವನ್ನು ಒಳಗಡೆಯಿಂದ ನೋಡ್ಬೋದು ವೀಕ್ಷಕರೇ. ಸರಿ ಸರ್, ಸರಿ ಸರ್. ಸರ್ ಇದೇನು ಸರ್ ಕಿಚನ್ ಮುಂದ್ಗಡೆ ಪ್ರೊವೈಡ್ ಮಾಡಿದಾರಲ್ಲ ಸರ್? ಓಕೆ, ಡೈನಿಂಗ್ ಟೇಬಲ್ ಥರ ಅಲ್ಲ ಸರ್? ಇಲ್ಲಿ ಚೇರ್ ಹಾಕ್ಕೊಂಡು ಅವ್ರು ಡೈನಿಂಗ್ ಟೇಬಲ್ ಥರ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದಾರಲ್ಲ ಸರ್ ಇಲ್ಲಿ ಕಿಚನ್ ಮುಂದ್ಗಡೆ? ಓಕೆ ಸರ್. ನೋಡಿ ವೀಕ್ಷಕರೇ, ಇಲ್ಲಿಂದ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಕಿಚನ್ನು ಮತ್ತು ಡೈನಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಅದರ ಜೊತೆ ಕೂಡ ನೀವು ಸೈಡಲ್ಲಿ ಪೂಜಾ ರೂಮನ್ನು ನೋಡ್ಬೋದು. ಈ ಪೂಜಾ ರೂಮನ್ನು ಗೋಪುರವಾಗಿ ಕನ್ವರ್ಟ್ ಮಾಡಿದ್ದಾರೆ ವೀಕ್ಷಕರೇ. ಓಕೆ ಸರ್, ಇದು ಬಂದು ಹಾಲ್ ಅಲ್ಲ ಸರ್? ಓಕೆ ಸರ್. ಇದು ವಿಂಡೋ ಎಷ್ಟಿದೆ ಸರ್ ಸೈಜು? ಓಕೆ, 6x5 ವಿಂಡೋ ಯೂಸ್ ಮಾಡಿದ್ದಾರೆ. ಓಕೆ, ಮತ್ತು ನೀವು POP ಎಲ್ಲ ಪ್ರೊವೈಡ್ ಮಾಡಿದ್ದೀರಲ್ಲ ಸರ್? ಓಕೆ ಸರ್. ಓಕೆ ಸರ್, ಇದು ಬಂದು TV ಯೂನಿಟ್ ಅಲ್ಲ ಸರ್ ಇದು? ಓಕೆ 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 ಸರ್. ಓಕೆ, ಸೊ ಇಲ್ಲಿ ಮತ್ತೆ ನೀವು ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಿ. ಎಷ್ಟಿದೆ ಸರ್ ಸೈಜ್ ಇದು? 8x8. ಓಕೆ, 8 ಫೀಟ್ ಬೈ 8 ಫೀಟ್ ಅಲ್ಲ ಸರ್? ಓಕೆ ಓಕೆ ಸರ್. ಓಕೆ ಸರ್. ಹಾಲ್ ತುಂಬ ದೊಡ್ಡದಾಗಿದೆ ಸರ್. ಎಷ್ಟಿದೆ ಸರ್ ಸೈಜ್ ಇದು ಹಾಲ್ದು? ಸರ್ 18x17 ಇದೆ ಸರ್. ನೋಡಿ ವೀಕ್ಷಕರೇ, ಈ 2040ನಲ್ಲಿ 18x17 ಹಾಲ್ ಬರಂಗೆ, 18x16 ಬರಂಗೆ ಹಾಲ್ ಮಾಡಿದ್ದಾರೆ ವೀಕ್ಷಕರೇ. ಓಕೆ ಓಕೆ ಸರ್. ಈ ಸ್ಟೇರ್ ಕೇಸ್ ಕೂಡ ನೀವು ಪ್ಯಾನಲ್ ಯೂಸ್ ಮಾಡಿದ್ದೀರಾ ಸರ್? ಓಕೆ ಸರ್, ಅದು ಇಂಟೀರಿಯರ್ ವರ್ಕಲ್ಲಿ ಇನ್ಕ್ಲೂಡ್ ಆಗಿದೆ ಸರ್? ಓಕೆ ಓಕೆ ಸರ್. ಮತ್ತು ನೀವು ಇಲ್ಲೊಂದು ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದೀರಲ್ಲ ಸರ್? ಓಕೆ. ಮತ್ತು ಇದು ಏನು ಸರ್ ಇಲ್ಲಿ UPS ಪ್ರೊವಿಷನ್ ಕೊಟ್ಟಿದ್ದೀರಲ್ಲ ಸರ್? ಓಕೆ ಓಕೆ, ಆಲ್ರೆಡಿ UPS ಕೂಡ ಪ್ಲೇಸ್ ಮಾಡಿಬಿಟ್ಟಿದ್ದೀರಿ ಸರ್. ಓಕೆ ಸರ್, ಸೂಪರ್ ಸರ್. ಸರ್ ಹಂಗೆ ನೀವು ನಮಗೆ ಬೆಡ್ರೂಮ್ ತೋರಿಸ್ಬೋದಾ ಸರ್ ಇವಾಗ? ಇದು ಕೆಳಗಡೆ ಬಂದು ಒನ್ ಬೆಡ್ರೂಮ್ ಅಲ್ಲ ಸರ್? ಓಕೆ ಓಕೆ ಸರ್. ಸರಿ ಸರ್, ಇಲ್ಲಿ ಕೂಡ ನೀವು ಇಂಟೀರಿಯರ್ ಪ್ರೊವೈಡ್ ಮಾಡಿದಿರಲ್ಲ ಸರ್? ಓಕೆ ಸರ್, ಇದೇನು ಸರ್ ಸ್ಲೈಡಿಂಗ್ ಡೋರ್ ಸರ್ ಇದು? ಓಕೆ ಓಕೆ. ಸೊ ಇಲ್ಲಿ ಕೂಡ ಮಿರರ್ ಪ್ರೊವೈಡ್ ಮಾಡಿದಿರಲ್ಲ ಸರ್? ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಿದ್ದೀರಾ, ಇದು ಬಂದು ಮಾಸ್ಟರ್ ಬೆಡ್ರೂಮ್ ಇನ್ ಫಸ್ಟ್ ಫ್ಲೋರ್ 2 BHK ಹೌಸ್. ಇಲ್ಲಿ ಕೂಡ ಅವರು ಇಂಟೀರಿಯರ್ ವಾರ್ಡ್ರೋಬನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮಿರರನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡ್ಬೋದು. ಮತ್ತು ಲಾಫ್ಟನ್ನು ಕೂಡ ಮಾಡಿದ್ದಾರೆ. ಮತ್ತು ಸರ್ ನೀವು ಇದರಲ್ಲಿ ಕೂಡ POP ವರ್ಕ್ ಮಾಡಿದ್ದೀರಲ್ಲ ಸರ್? ಓಕೆ ಓಕೆ, ಇದು POP ಎಲ್ಲ ಮಾಡಿದೆ ಸರ್. ಮತ್ತು ಇವಾಗ ಕಾಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸರ್. ಓಕೆ, ನೋಡಿ ವೀಕ್ಷಕರೇ, ಈ ಬೆಡ್ರೂಮಲ್ಲಿ ಒಂದು ಕಾಟನ್ನು ಪ್ರೊವೈಡ್ ಮಾಡಿದ್ದಾರೆ, ಅಲಾಂಗ್ ವಿತ್ ಕುಷನ್ ಆಲ್ಸೋ. ನೀವು ನೋಡ್ಬೋದು, ಈ ಕುಷನ್ ಕೂಡ ಇಲ್ಲಿಂದ ನೋಡ್ಬೋದು ಸರ್. ನೀವು ಈ ಬೆಡ್ರೂಮಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದೀರಲ್ಲ ಸರ್? ಓಕೆ ಓಕೆ, ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ ಸರ್? ಓಕೆ ಓಕೆ. ನೋಡಿ ವೀಕ್ಷಕರೇ, ನೀವು ನೋಡ್ತಿದ್ದಾರೆ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಕೂಡ ಒಂದು ಸಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಮಿರರ್ ಕೂಡ ಹಾಕಿದ್ದಾರೆ. ಅದೇ ರೀತಿ ಏನು ಸರ್ ಬಾತ್ರೂಮ್ ಸೈಜ್ ಸರ್? ಓಕೆ, ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 5x6 ವೀಕ್ಷಕರೇ. ದಿಸ್ ಕಂಪ್ಲೀಟ್ ವಾಲ್ ಈಸ್ ಕ್ಲಾಡೆಡ್ ವಿತ್ ಟೈಲ್ಸ್ ಮತ್ತು ಶವರನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದೆಲ್ಲ ಬಂದ್ಬಿಟ್ಟು SS ಮೆಟೀರಿಯಲ್ ಅಲ್ಲ ಸರ್? SS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಓಕೆ ಸರ್. ಓಕೆ ಸರ್. ಓಕೆ ಸರ್, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಫ್ಲೋರ್ ತುಂಬ ಚೆನ್ನಾಗಿ ಕಾಣಿಸ್ತು ಸರ್ ನಮಗೆ. ಈ ಕಿಚನ್ ಬಂದು ಪೂಜಾ ರೂಮು ಮತ್ತು ಬೆಡ್ರೂಮ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಸರ್, ನಿಮಗೆ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಓಕೆ ಓಕೆ, ಸೆಕೆಂಡ್ ಫ್ಲೋರ್ ತೋರಿಸ್ತೀವಿ ಸರ್? ಓಕೆ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಬಂದು ಸ್ಟೇರ್ ಕೇಸ್. ಇಲ್ಲಿ ಕೂಡ ಅವರು ವುಡ್ ಪ್ಯಾನಲನ್ನು ಬಳಸಿದ್ದಾರೆ. ಇದು ಚೈನ್ ಮೆಟ್ಲ್ ಅಂತ ಹೇಳ್ತಾರೆ. ಈ ಚೈನ್ ಮೆಟ್ಲಿಗೆ ವುಡ್ ಪ್ಯಾನಲನ್ನು ಬಳಸಿದ್ದಾರೆ. ಇದು ನಿಮಗೆ ಅತ್ಯಂತ ಸುಂದರವಾದ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿ ಕೂಡ ಅವರು ಒಂದು ಆನೆ ಫೋಟೋವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಇದು ಬಂದು ಸ್ಟೇರ್ ಕೇಸ್ ಟು ಸೆಕೆಂಡ್ ಫ್ಲೋರ್. ಓಕೆ ಸರ್, ಹಂಗೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸರ್ ಇವಾಗ.
ಹೌದು ಸರ್. ಸೊ ಇದು ರೇಲಿಂಗ್ ಎಲ್ಲ ಬಂದು SS ಅಲ್ಲ ಸರ್? ಹೌದು ಸರ್, SS ಅಲಾಂಗ್ ವಿತ್ ಹಾಕಿರೋದು ನವೀನ್ ವಿಮಾನಿ ಫುಲ್ ಸ್ಟೀಲು ಗ್ಲಾಸು 2 ಗ್ಲಾಸ್ ಹಾಕಿರೋದು ಸರ್. 12 ಟಫ್ ಅಂಡ್ ಗ್ಲಾಸ್ ಸರ್ ಇದು? ಹೌದು ಸರ್, ಟಫ್ ಅಂಡ್ ಗ್ಲಾಸ್. ಓಕೆ, ಟಫ್ ಅಂಡ್ ಗ್ಲಾಸ್ ವಿತ್ ಓಕೆ ಸರ್. ಓಕೆ ಗುಡ್ ಸರ್. ಸರಿ ಸರ್. ಸೊ ಕಂಪ್ಲೀಟ್ ಇದು SS ಬಂದು ಮೇಲೆವರೆಗೂ ಕೂಡ ನೀವು SS ಮತ್ತು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದೀರಾ ಸರ್ ಇದು? ಸೊ ಇದೇನು ಸರ್ ಇದು ಸೆಕೆಂಡ್ ಫ್ಲೋರಲ್ಲಿ ಇದು ಒಂದು ಫ್ಯಾಮಿಲಿ ಹಾಲ ಸರ್ ಇದು? ಸರ್ ಒಂದು ಸ್ಟಡಿ ಟೇಬಲ್ ಮಾಡಿ. ಓಕೆ ಓಕೆ ಬೇಕಂದ್ರೆ ಅವ್ರು ಇಲ್ಲಿ ಸೋಫಾ ಹಾಕ್ಕೊಂಡು ಕೂತ್ಕೋಬಹುದು. ಓಕೆ ನೋಡಿ ವೀಕ್ಷಕರೇ, ಈ ಸೆಕೆಂಡ್ ಫ್ಲೋರಲ್ಲಿ ಇವರು 2 ಬೆಡ್ರೂಮ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸ್ಮಾಲ್ ಫ್ಯಾಮಿಲಿ ಹಾಲ್ ಕೂಡ ಇದೆ. ಇದನ್ನು ಸ್ಟಡಿ ಟೇಬಲ್ಗೆ ಯೂಸ್ ಮಾಡ್ಬೋದು, ಅಥವಾ ಇವಾಗ ನೀವು ನೋಡ್ತಿರೋ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇರೋದ್ರಿಂದ ಕೂಡ ಅವರು ಮನೆಯಲ್ಲಿ ಕೂಡ ಒಂದು ಟೇಬಲನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ. ಓಕೆ ಸರ್. ಓಕೆ ಸರ್. ಸರ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ ಸರ್ ಇದು ಸೆಕೆಂಡ್ ಫ್ಲೋರಲ್ಲಿ. ಓಕೆ ಸರ್. ಓಕೆ ಸರ್, ಇಲ್ಲಿ ಕೂಡ ನೀವು ಇಂಟೀರಿಯರ್ ಪ್ರೊವೈಡ್ ಮಾಡಿದಿರಲ್ಲ ಸರ್? ಸೊ ಎಲ್ಲ ಬೆಡ್ರೂಮಲ್ಲಿ ಸ್ಲೈಡ್ ಡೋರೇ ಯೂಸ್ ಮಾಡಿದ್ದೀರಾ ಸರ್? ಓಕೆ ಸರ್. ಸೊ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ, ಯಾಕಂದರೆ ಓಪನ್ ಕ್ಲೋಸ್ ಮಾಡೋಕಂದ್ರೆ 1.5-2 ಅಡಿ ಅಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಕೂಡ ಒಂದು POPಯನ್ನು ಪ್ರೊವೈಡ್ ಮಾಡಿದ್ದಾರೆ, ಡಿಸೆಂಟ್ ಡಿಸೈನ್. ಮತ್ತು ಇಲ್ಲಿ 2 ವಿಂಡೋ ಯೂಸ್ ಮಾಡಿದ್ದೀರಲ್ಲ ಸರ್ ಈ ಬೆಡ್ರೂಮಿಗೂ ಕೂಡ? ಲೆಫ್ಟ್ ಸೈಡ್ ಏನು ನೋಡ್ತಿದ್ದೀರಾ ಅದೊಂದು ವಿಂಡೋ, ಮತ್ತು ರೈಟ್ ಸೈಡಲ್ಲಿ ಕೂಡ ಒಂದು ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಸರ್ ಇದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆಯಾ ಸರ್? ಓಕೆ ಓಕೆ ಓಕೆ. ಹಾಂ ಸರ್. ಸೊ ಎಲ್ಲ ವೆಸ್ಟರ್ನ್ ಬಾತ್ರೂಮ್. ಹಾಂ ಸರ್. ಇಲ್ಲಿ ಕೂಡ ಆಲ್ ದ ವಾಲ್ಸ್ ಆರ್ ಕ್ಲಾಡೆಡ್ ವಿತ್ ಟೈಲ್ಸ್ ಅಲ್ಲ ಸರ್? ಓಕೆ, ಎಲ್ಲ ಟೈಲ್ಸ್ ಹಾಕಿದ್ದೀರಾ? ಓಕೆ ಸರ್. SS ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೀರಲ್ಲ ಸರ್? SS ಫಿಟ್ಟಿಂಗ್, SS ಶವರ್. ಓಕೆ ಓಕೆ ಸರ್. ಓಕೆ ಸರ್, ಗುಡ್ ಸರ್, ಸೂಪರ್ ಸರ್. ಸರಿ ಸರ್, ಹಾಗಾದ್ರೆ ಬನ್ನಿ ಸರ್. ಓಕೆ. ನೋಡಿ ವೀಕ್ಷಕರೇ, ಈ ಒಂದು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಈಗ ನಾವು ಇನ್ನೊಂದು ಬೆಡ್ರೂಮ್ ಹೋಗೋಣ. ಸೊ ಈ ಬೆಡ್ರೂಮ್ ಕೂಡ ನೀವು ಕಾರ್ಡ್ ಪ್ರೊವೈಡ್ ಮಾಡಿದ್ದೀರಾ ಸರ್? ಓಕೆ, ಅಲಾಂಗ್ ವಿತ್ ಕುಷನ್ ಅಲ್ಲ ಸರ್? ಓಕೆ ಓಕೆ ಸರ್. ನೋಡಿ ವೀಕ್ಷಕರೇ, ಈ ಬೆಡ್ರೂಮ್ ಕೂಡ ಒಂದು ಕಾಟನ್ನು ಪ್ರೊವೈಡ್ ಮಾಡಿದ್ದಾರೆ ಅಲಾಂಗ್ ವಿತ್ ಕುಷನ್. ಸರ್ ಇಲ್ಲಿ ಕೂಡ ನೀವು ಇಂಟೀರಿಯರ್ ಪ್ರೊವೈಡ್ ಮಾಡಿದ್ದೀರಲ್ಲ ಸರ್? ಸ್ಲೈಡಿಂಗ್ ಡೋರ್ಸ್ ಅಲಾಂಗ್ ವಿತ್ ಲಾಫ್ಟ್. ಓಕೆ ಸರ್. ಸೊ ಎಲ್ಲ ಬೆಡ್ರೂಮ್ ಕೂಡ ನೀವು ಮಿರರ್ ಪ್ರೊವೈಡ್ ಮಾಡಿದಿರಲ್ಲ ಸರ್? ಮತ್ತು ಎಲ್ಲ ಬೆಡ್ರೂಮ್ ಕೂಡ ನೀವು POP ಮಾಡಿದ್ದೀರಿ ಸರ್? ತುಂಬ ಚೆನ್ನಾಗಿದೆ ಸರ್, ಇದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್, POP ಡಿಸೈನು. ಸರ್ ನೀವು ಇದು ಎಲ್ಲ ಬೆಡ್ರೂಮ್ಗೆ ಈ ಥರ ಮೇನ್ ಡೋರ್ ಯೂಸ್ ಮಾಡಿದ್ದೀರಲ್ಲ ಸರ್ ಇದು? ಓಕೆ ಸರ್. ಇದು ಏನು ಡೋರ್ ಸರ್ ಇದು? ಓಕೆ, ಲ್ಯಾಮಿನೇಟೆಡ್ ಡೋರ್ಸ್. ಓಕೆ ಓಕೆ ವೀಕ್ಷಕರೇ, ಇವರು ಈ ಒಂದು ಎಲ್ಲ ಬೆಡ್ರೂಮು ಕೂಡ ಲ್ಯಾಮಿನೇಟೆಡ್ ಡೋರನ್ನು ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಡೋರ್ಸ್ ಬೇರೆ ಹಾಕಿದಾರಲ್ಲ ಸರ್, ಅದು ಲ್ಯಾಮಿನೇಟೆಡ್ ಅಲ್ಲ ಸರ್? ಅದೇನು ಸರ್ ಅದು ಡೋರ್ಸು? ಸರ್ ಇದೇನು ಸರ್ ಡೋರ್ ಇದು? WPC ಸರ್. WPC ಫ್ರೇಮ್ ಇತ್ತು ಡೋರ್. ಓಕೆ, ಫ್ರೇಮು ಕೂಡ WPC ಮತ್ತು ಇದು ಕೂಡ WPC. ಓಕೆ ಓಕೆ, ಅಂದರೆ ನೀರಿಗೆ ಏನು ಆಗಬಾರ್ದು ಅಂತ ಆ ಥರ. ಓಕೆ ಸರ್. ಸರ್ ಈ ಬೆಡ್ರೂಮ್ ಬಂದು ಸ್ವಲ್ಪ ದೊಡ್ಡದು ಕಾಣಿಸ್ತಿದೆಯಲ್ಲ ಸರ್ ಇದು? ಓಕೆ ಓಕೆ ಓಕೆ, ಜಾಗ ಇರೋದ್ರಿಂದ. ಓಕೆ ಓಕೆ ಸರ್. ಇದು ಕೂಡ ವೆಸ್ಟರ್ನ್ ಬಾತ್ರೂಮ್ ಅಲ್ಲ ಸರ್? ಸೊ ಈ ಮನೆಯಲ್ಲಿ ಇರೋದು ಎಲ್ಲ ವೆಸ್ಟರ್ನ್ ಬಾತ್ರೂಮ್ ಅಲ್ಲ ಸರ್? ನೋಡಿ ವೀಕ್ಷಕರೇ, ಈ ಬಾತ್ರೂಮ್ ಸ್ವಲ್ಪ ಇನ್ನೂ ಜಾಸ್ತಿ ಸ್ಪೇಸಿಯಸ್ ಆಗಿ ಬಂದಿದೆ ನೀವು ಕಂಪೇರ್ ಟು ಅದರ್ ಬಾತ್ರೂಮ್ಸ್. ಇಲ್ಲಿ ಕೂಡ SS ಫಿಟ್ಟಿಂಗ್ಸನ್ನು ಯೂಸ್ ಮಾಡಿದ್ದಾರೆ. ಶವರ್ ಕೂಡ ನೀವು ನೋಡ್ಬೋದು. ಮತ್ತು ಎಲ್ಲ ಬಾತ್ರೂಮು ಕೂಡ ಅವರು ವಾಷಿಂಗ್ ಸಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಅಲಾಂಗ್ ವಿತ್ ಮಿರರ್ಸ್ ವೀಕ್ಷಕರೇ. ಅದಲ್ಲದೆ ಕೂಡ ಇಲ್ಲಿ ಕೂಡ ನೀವು ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ವೀಕ್ಷಕರೇ, ಇಲ್ಲಿ ವಾಷಿಂಗ್ ಮೆಷಿನನ್ನು ಇಟ್ಕೋಬೋದು. ಓಕೆ ಸರ್, ಇದು ಬಂದು ಬಾಲ್ಕನಿ ಏರಿಯಾ.
ಇಲ್ಲಿ ಅವರು SS ಮತ್ತು ಗ್ಲಾಸನ್ನು ಯೂಸ್ ಮಾಡಿದ್ದಾರೆ. ಯು ಕ್ಯಾನ್ ಆಲ್ಸೋ ಸಿ ದ ಸೀಲಿಂಗ್ ಹಿಯರ್. ಇಲ್ಲಿಂದ ಟೆರೆಸ್ಗೆ ಹೋಗೋಣ. ದಟ್ಸ್ ಅ ರೂಫ್ ಟಾಪ್. ಮತ್ತು ಎಲ್ಲ ಸ್ಟೇರ್ಕೇಸ್ಗಳಲ್ಲಿ ಕೂಡ ಅವರು ಲೈಟಿಂಗನ್ನು ಯೂಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದ ಲೈಟ್ಸ್ ಹಿಯರ್. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಸೇಫ್ಟಿ ಡೋರ್ ಆಗುತ್ತೆ ಟೆರೆಸ್ಗೆ. ಮತ್ತು ನೀವು ಇಲ್ಲಿ ಸ್ಕೈಲೈಟನ್ನು ನೋಡ್ಬೋದು. ಇಲ್ಲಿ ಅವರು ಜೂಮ್ ಲೈಟನ್ನು ಕೂಡ ಯೂಸ್ ಮಾಡಿದ್ದಾರೆ, ಜೂಮರನ್ನು ಯೂಸ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ 2040 ಡ್ಯೂಪ್ಲೆಕ್ಸ್ ಹೌಸ್ನ ಹೋಮ್ ಟೂರ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ.